ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ನಾನು ಓದ್ತಾ ಇದ್ದೆ, ಮೇಡಮ್ ಅವ್ರು ನನ್ನ ಬ್ಲಾಕ್ ಮಾಡಿದ್ದಾರೆ ಅಥವಾ ನಾವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀವಿ, ಅವ್ರು ಮತ್ತೆ ನಮ್ಮ ಲೈಫಲ್ಲಿ ಬರಬಹುದಾ, ಕಾಂಟ್ಯಾಕ್ಟ್ ಮಾಡ್ಬೋದಾ, ಅನ್ಬ್ಲಾಕ್ ಯಾವಾಗ ಮಾಡ್ತಾರೆ, ಇದನ್ನು ದಯವಿಟ್ಟು ತಿಳಿಸ್ಕೊಡಿ ನಿಮ್ಮ ಟ್ಯಾರೋ ರೀಡಿಂಗ್ ಮುಖಾಂತರ ಅಂತ. ಸೊ ಇವತ್ತಿನ ದಿನ ಈ ಒಂದು ಸೆಷನಲ್ಲಿ ನಾನು ನಿಮಗೆ ಮೇಯ್ನಾಗಿ ಅವರು ಮತ್ತೆ ನಿಮ್ಮನ್ನು ಅನ್ಬ್ಲಾಕ್ ಮಾಡಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಮಾಡ್ತಾರಾ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಟ್ಯಾರೋ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಖಂಡಿತ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆ್ಯಂಡ್ ತುಂಬ ಥ್ಯಾಂಕ್ ಯು ಎಲ್ಲರಿಗೂ, ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಆ್ಯಂಡ್ ತುಂಬ ಅದ್ಭುತವಾಗಿ ನೀವು ನಿಮ್ಮ ಒಂದು ಭಾವವನ್ನು ಎಕ್ಸ್ಪ್ರೆಸ್ ಮಾಡ್ತೀರಾ. ತುಂಬ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ನನ್ನ ಚಾನಲ್ ಮೇಲೆ ಹೀಗೆ ಇಲ್ಲಿ ಚಾನಲ್ನ ಇನ್ನಷ್ಟು ಬೆಳೆಸಿ. ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಸೊ ಬನ್ನಿ ವಿಡಿಯೋವನ್ನು ಕ್ವಿಕ್ಕಾಗಿ ಶುರು ಮಾಡೋಣ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಮನಸ್ಸನ್ನು ಮೈಂಡನ್ನು ಶಾಂತವಾಗಿಟ್ಕೊಳ್ಳಿ ಆ್ಯಂಡ್ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಒಂದು ಹೆಸರು, ಡೇಟ್ ಆಫ್ ಬರ್ತ್ನ ಮೈಂಡಲ್ಲಿ ನೀವು ಚಾಂಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಥಿಂಕ್ ಮಾಡಿ. ಸೊ ನಿಮ್ಮ ಪರ್ಸನ್ ಮತ್ತೆ ಅನ್ಬ್ಲಾಕ್ ಮಾಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಅಂಥ ಒಂದು ಎನರ್ಜೀಸ್ ಯಾವ ಥರ ಇದೆ. ಓಕೆ, ಆಲ್ರೆಡಿ ಎನರ್ಜೀಸ್ ಸಿಕ್ಕಿದೆ, ತುಂಬ ಬೇಗನೆ ಸಿಕ್ಕಿದೆ. ಓಕೆ, ಸಿ ಆಲ್ ರೈಟ್. ಸೊ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ವಿ ಹ್ಯಾವ್ ದ ಕ್ವೀನ್ ಎನರ್ಜಿ. ಓಕೆ, ಕ್ವೀನ್ ಎನರ್ಜಿ ಬರ್ತಾ ಇದೆ. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ ಮೇಯ್ನಾಗಿ ನೀವು ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಆಫ್ಕೋರ್ಸ್, ಬಿಕಾಸ್ ಇವತ್ತಿನ ಟಾಪಿಕ್ಕೇ ಅದಾಗಿತ್ತು. ಬಿಕಾಸ್ ಸುಮಾರು ಜನ ವೆಯ್ಟ್ ಮಾಡ್ತಾ ಇರಿ ಯಾವಾಗ ನಿಮ್ಮ ಪರ್ಸನ್ ಅನ್ಬ್ಲಾಕ್ ಮಾಡ್ತಾರೆ ಅಂತ. ಆ್ಯಂಡ್ ಎಸ್, ಖಂಡಿತವಾಗಲೂ ಈ ಒಂದು ಎನರ್ಜೀಸ್ನ ನೋಡೋದಾದರೆ ನಿಮ್ಮ ಪರ್ಸನ್ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂತಹ ಎಲ್ಲ ಪಾಸಿಬಿಲಿಟೀಸ್ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಕೆಲವರ ವಿಚಾರದಲ್ಲಿ ಸ್ವಲ್ಪ ಬ್ಲಾಕೇಜಸ್ ಅಂತಕ್ಕಂಥದ್ದಿದೆ. ಅದು ಏನು, ಯಾವ ಥರ ಬ್ಲಾಕೇಜಸ್ ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ನೀವು ತುಂಬಾ ಪೇಷನ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಪರ್ಸನ್ಗೆ ಒಂದು ರೀತಿ ಹೇಳಬೇಕು ಅಂತಂದರೆ ಒಂದು ಜೆಲಸ್, ಒಂದು ಸೆಲ್ಫಿಶ್ನೆಸ್ ಅಂತಕ್ಕಂಥದ್ದು ಜಾಸ್ತಿ. ಒಂದು ರೀತಿ ಹೇಳಬೇಕು ಅಂತಂದರೆ ದುಡ್ಡಿನ ವಿಚಾರ ಅಂತ ಬಂದಾಗ ನಿಮ್ಮ ಪರ್ಸನ್ ತುಂಬಾ ಒಂದು ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಎಷ್ಟೋ ಜನರ ವಿಚಾರದಲ್ಲಿ ನಾನು ನೋಡಿದ ಹಾಗೆ ಕೆಲವರು ನಿಮ್ಮ ಲೈಫಲ್ಲಿ ಬರೋದೇ ನಿಮ್ಮ ಬಳಿ ಇರ್ತಕ್ಕಂಥ ಹಣಕ್ಕೋಸ್ಕರ. ಅಂದರೆ ಪ್ರೀತಿ ಅನ್ನೋ ಮುಖವಾಡವನ್ನು ಧರಿಸಿ ನಿಮ್ಮ ಬಳಿ ಬಂದು ನಿಮ್ಮ ಒಂದು ಹಣಕಾಸಿನ ವಿಚಾರ ಅಥವಾ ಅವ್ರಿಗೆ ಯಾವಾಗ ಹಣಕಾಸು ಬೇಕಾಗಿದೆ ಆವಾಗ ಬಂದು ನಿಮ್ಮ ಜೊತೆ ಸೇರ್ತಕ್ಕಂಥದ್ದು. ಸೊ ಈ ಥರ ವಿಚಾರಗಳು ಇಲ್ಲಿ ತುಂಬಾ ನಡೆದಿದೆ ಅಂತಲೂ ಹೇಳ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇಳಬೇಕು ಅಂದರೆ ಈ ಪರ್ಸನ್ ಸ್ವಲ್ಪ ಲೇಝಿ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್ ಅಲ್ಲ ಇವರು. ನಿಮಗೆ ನೋಡಿ ಬೇಕಿದ್ರೆ ನೀವೇನೋ ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ಅಂತ ತುಂಬ ಒದ್ದಾಡ್ತಿರ್ತೀರ. ಆ ಕರೆಕ್ಟ್ ಸಮಯಕ್ಕೇ ಆ ಪರ್ಸನ್ ಅವೈಲಬಲ್ ಇರೋದಿಲ್ಲ, ಅಥವಾ ನಿಮಗೆ ಫೋನ್ ಎತ್ತಲ್ಲ, ಅಥವಾ ಕೆಲವರ ವಿಚಾರದಲ್ಲಂತೂ ಆಲ್ರೆಡಿ ಬ್ಲಾಕ್ ಅಂತಕ್ಕಂಥದ್ದು ಮಾಡಿದ್ದಾರೆ ಅಂತಲೂ ಹೇಳ್ಬೋದು, ರೈಟ್. ಸೊ ಆ ಒಂದು ವಿಚಾರವನ್ನು ಕನ್ಸಿಡರ್ ಮಾಡಿದ್ರೆ ನೀವು ತುಂಬ ಜೆನ್ಯೂನ್ ಆಗಿದ್ದೀರಾ. ತುಂಬ ಒಂದು ಟ್ರೂ ಲವ್ ಅಂತ ನಾವೇನು ಹೇಳ್ತೀವಲ್ಲ, ಅಂದರೆ ನಿಜವಾದ ಪ್ರೀತಿ. ಸೊ ಆ ಝೋನಲ್ಲಿ ನೀವಿದ್ದೀರಾ. ಅಂದರೆ ಈ ವ್ಯಕ್ತಿ ಇಲ್ಲದೆ ನನಗೆ ಪ್ರಪಂಚನೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಈ ವ್ಯಕ್ತಿ ನಿಮ್ಮನ್ನು ಬ್ರೈನ್ ವಾಶ್ ಮಾಡಿದ್ದಾರೆ ಅಂತಲೂ ಹೇಳಬಹುದು. ಹಾಗಾದರೆ ಎಷ್ಟರ ಮಟ್ಟಿಗೆ ಇದು ಸರಿ ಅಂತ ನೋಡೋದಾದರೆ, ಆಲ್ರೆಡಿ ವ್ಯಕ್ತಿ ನಿಮ್ಮ ಕಡೆಯಿಂದ ದೂರ ಹೋಗ್ತಾ ಇದ್ದಾರೆ. ಬಿಕಾಸ್ ವಿ ಹ್ಯಾವ್ ದ 6 ಆಫ್ ಸ್ವಾರ್ಡ್ಸ್ ಎನರ್ಜಿ. ಒಂದು ನೆಗೆಟಿವ್ ಥಾಟ್ಸ್ ಅಥವಾ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿ ಹೋಗ್ತಾ ಇದ್ದಾರೆ. ಇದು ಆಲ್ರೆಡಿ ನಮಗೆ ಗೊತ್ತಿರೋ ವಿಚಾರ. ಓಕೆ, ಬಿಕಾಸ್ ಬ್ಲಾಕ್ ಮಾಡಿದ್ದಾರೆ, ಕಾಲ್ಸಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನೀವೇನೇ ಹೇಳಿದ್ರೂ ಒಂಥರ ನಿರಾಕರಿಸೋದು ಜಾಸ್ತಿ, ಈಗೋ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಜಾಸ್ತಿ ಅಂತಲೇ ಹೇಳ್ಬೋದು.
ಓಕೆ. ಆ್ಯಂಡ್ ನೀವು ಏನೇ ಒಂದು ವಿಚಾರ ಹೇಳೋಕ್ಕೆ ಹೋದ್ರೂ ನಿಮ್ಮ ಒಂದು ಮಾತಿಗೆ ಅವರು ಬೆಲೆಯನ್ನು ಕೊಡಲ್ಲ. ಅಂದರೆ ಇವ್ರು ಯಾರು ಹೇಳೋದಕ್ಕೆ ನನಗೆ, ಈ ಥರ ಒಂದು ಅಸಡ್ಡೆಯ ಒಂದು ಮಾತಂದರೆ ನೀವು ಹೇಳ್ತೀರಾ ಇಲ್ಲ ಒಳ್ಳೆ ಕೆಲಸ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ, ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಸೊಸೈಟಿನಲ್ಲಿ ಬದುಕಬೇಕು. ಸೊ ಈ ಥರ ಎಷ್ಟೋ ಪ್ರೋತ್ಸಾಹ ಬಂದಿದೆ ನಿಮ್ಮ ಕಡೆಯಿಂದ, ಬಟ್ ಆದ್ರೂ ಅದು ಸರಿಯಾದ ರೀತಿಯಲ್ಲಿ ವರ್ಕೌಟ್ ಆಗಿಲ್ಲ. ಇನ್ನು ಕೆಲವರ ವಿಚಾರದಲ್ಲಿ ಮೇಯ್ನಾಗಿ ನನಗೆ ಇಂಟ್ಯೂಷನ್ ಏನು ಬರ್ತಿದೆ ಅಂದರೆ ಥರ್ಡ್ ಪಾರ್ಟಿ ಎನರ್ಜೀಸ್ ಅಂತಕ್ಕಂಥದ್ದು ಬಹಳ ಇದೆ. ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ಕಾಣಿಸ್ಕೊತಾ ಇದೆ. ಆ್ಯಂಡ್ ಮೇಯ್ನಾಗಿ ನೀವು ಸಪ್ರೇಷನ್ ಆಗೋದಕ್ಕೆ ಒಂದು ಥರ್ಡ್ ಪರ್ಸನ್ನೇ ಕಾರಣ. ತುಂಬ ಕ್ಲಿಯರಾಗಿ ಬಂದಿದೆ ಥರ್ಡ್ ಪಾರ್ಟಿ ಎನರ್ಜೀಸ್. ಆ್ಯಂಡ್ ಅವ್ರು ಯಾಕೆ ಇವರ ಜೀವನದಲ್ಲಿ ಬಂತು ಅಂತಂದರೆ ಮೇಯ್ನ್ಲಿ ಒಂದು ಹಣಕಾಸಿನ ವಿಚಾರಕ್ಕೆ ಬಂದಿರ್ತಾರೆ, ಅಥವಾ ಅವರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ಅಥವಾ ಏನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡೆ ನಿಮ್ಮ ಒಂದು ಪರ್ಸನ್ನಿನ ಲೈಫಲ್ಲಿ ಬಂದಿದ್ದಾರೆ. ಅವರು ಬಂದು ಅಟ್ರ್ಯಾಕ್ಟ್ ಮಾಡಿದ್ದಾರೆ ನಿಮ್ಮ ಪರ್ಸನನ್ನು. ಆ ಒಂದು ಕಾರಣದಿಂದ ನಿಮ್ಮ ಪರ್ಸನ್ನಿನ ಒಂದು ಬಿಹೇವಿಯರೇ ಚೇಂಜ್ ಆಗಿದೆ. ಓಕೆ, ಸೊ ಈ ಥರ ಒಂದು ಎನರ್ಜೀಸ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಹಾಗಿದ್ರೆ ಮುಂದೆ ಇದು ಹೇಗಾಗುತ್ತೆ, ಸರಿ ಹೋಗ್ತಾರಾ ಅನ್ನೋ ಇವ್ರು ಏನು ಮುಖವಾಡ ಹಾಕೊಂಡು ಬಂದಿದ್ದಾರಲ್ಲ ಅದು ಇವರ ಮುಂದೆ ಕಳಚಿ ಬೀಳುತ್ತಾ ಅಂತ ನೀವು ಪ್ರಶ್ನೆ ಮಾಡೋದಾದರೆ ಖಂಡಿತವಾಗ್ಲೂ ಆಗುತ್ತೆ. ಓಕೆ, ಒಂದು 4 months ಎನರ್ಜೀಸ್ ಬರ್ತಾ ಇದೆ. ಸೊ ನೀವೇನು ಇಷ್ಟು ದಿವಸ ಅಥವಾ ಇಷ್ಟು ತಿಂಗಳಾನ್ಗಟ್ಲೆ ನೀವು ನಿಮ್ಮ ಪರ್ಸನ್ಗೆ ಹೇಳ್ತಾ ಇದ್ರಿ ಇಲ್ಲ ಒಳ್ಳೆ ರೀತಿಯಲ್ಲಿ ಬದುಕಿ, ಕೆಟ್ಟ ದಾರಿಗೆ ಹೋಗಬೇಡಿ, ಅಥವಾ ಅವ್ರು ಏನು ಲೈಫಲ್ಲಿ ಬಂದಿದ್ದಾರೆ ಅದು ಜೆನ್ಯೂನ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಸುಮಾರು ಸಲ ವಾರ್ನಿಂಗು ಕೊಟ್ಟಿದ್ದೀರಾ ನೀವು. ಬಟ್ ಆದ್ರೂ ಅವ್ರಿಗೆ ಇಲ್ಲ ಅವ್ರು ಅಂಥವ್ರಲ್ಲ, ಅವ್ರು ಒಳ್ಳೆಯವರು, ನನಗೆ ಅವರೇ ಇಷ್ಟ, ನೀವು ಬೇಡ ನನಗೆ, ಈ ಥರ ಒಂದು ಹೇಳ್ತಾರಲ್ಲ ತುಂಬ ಓವರ್ ಕಾನ್ಫಿಡೆನ್ಸ್ ಅಂತ, ಆ ಥರ. ಬಟ್ ಯಾವಾಗ ಅವ್ರಿಗೆ ಅರಿವಾಗುತ್ತೆ ಓಕೆ ನಾನು ಮೋಸ ಹೋಗ್ತಾ ಇದ್ದೀನಿ ಅಂತ ಗೊತ್ತಾದಾಗ ಖಂಡಿತ ಅವ್ರಿಗೆ ರಿಯಲೈಸ್ ಆಗುತ್ತೆ. ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಈ ಪರ್ಸನ್ ಯೂಶ್ವಲಿ ಅವ್ರಿಗೆ ಅನುಭವ ಆಗಬೇಕು, ಆವಾಗಲೇ ಅವ್ರ ಬುದ್ಧಿ ಕಲಿಯೋದು, ಅಲ್ಲಿ ತನಕ ಅವ್ರಿಗೆ ಬುದ್ಧಿ ಬರೋದಿಲ್ಲ. ಸೊ ಹಾಗಾಗಿ ನೀವು ತಾಳ್ಮೆಯಿಂದ ಇರಿ. ನೀವು ಒಂದು ರೀತಿ ಓವರ್ ಥಿಂಕಿಂಗ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಇವ್ರಿಗೆ ಸಮಯನೇ ಬುದ್ಧಿ ಕಲಿಸಲಿದೆ, ಯೂನಿವರ್ಸ್ ಕಡೆಯಿಂದನೇ ಇವ್ರು ಬುದ್ಧಿ ಕಲಿತಾರೆ. ಬಟ್ ಖಂಡಿತವಾಗ್ಲೂ ಸೆಲೆಬ್ರೇಷನ್ಸ್ ಅಂತಕ್ಕಂಥದ್ದು ನಿಮ್ಮಿಬ್ಬರ ಲೈಫಲ್ಲಿ ಬರ್ತಾ ಇದೆ. ಒಂದು ಗುಡ್ ನ್ಯೂಸ್ 4 months ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಖಂಡಿತ ತಾಳ್ಮೆಯಿಂದ ವೆಯ್ಟ್ ಮಾಡಿ, ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ. ಓಕೆ, ಐ ಥಿಂಕ್ ಐ ಗಾಟ್ ಅನ್ ಎನರ್ಜಿ. ವೆಯ್ಟ್ ಮಾಡಿ ನೀವು ನೋಡ್ಬೋದು ಏಂಜಲ್ಸ್ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಇನ್ನೊಂದು ಕಾರ್ಡ್ ಪಾಪ್ ಔಟ್ ಆಯಿತು. ಸಮಥಿಂಗ್ ಬೆಟರ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್ ಕೂಡ, ನಾನು ಹೇಳ್ತೀನಿ. ಓಕೆ, ಇಟ್ಸ್ ಅಪ್ ಟು ಯು. ಏಂಜಲ್ಸ್ ಹೇಳೋ ಪ್ರಕಾರ ವೆಯ್ಟ್ ಮಾಡಿ, ಏನು ತಪ್ಪಿಲ್ಲ. ಆದರೆ ಈ ವ್ಯಕ್ತಿ ನೀವು ವೆಯ್ಟ್ ಮುಗಿದ ನಂತರ ನಿಮ್ಮ ಲೈಫಲ್ಲಿ ಬರ್ತಾರಲ್ಲ, ಆವಾಗ ಅವರ ಬಿಹೇವಿಯರ್ ಯಾವ ರೀತಿ ಇದೆ, ಅವರು ನಿಜವಾಗಿಯೂ ಬದಲಾಗಿದ್ದಾರಾ ಅಥವಾ ಮತ್ತೆ ಅವರು ಅದೇ ಥರ ಒಂದು ಆ್ಯಟಿಟ್ಯೂಡನ್ನು ಇಟ್ಕೊಂಡಿದ್ದಾರಾ ಅಂತ ನೀವು ಪರಿಶೀಲನೆ ಮಾಡಬೇಕಾಗತ್ತೆ. ಆ್ಯಂಡ್ ಆ ಪರಿಶೀಲನೆಯಲ್ಲಿ ಏನಾದರೂ ಇವ್ರಿಗೆ ಇಲ್ಲ ಅವ್ರು ಮೊದಲಿನ ಹಾಗೆ ಇದ್ದಾರೆ, ಏನೂ ಚೇಂಜಸ್ ಕಾಣಿಸಿಲ್ಲ, ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂತಂದರೆ ದಯವಿಟ್ಟು ಈ ಸಂಬಂಧನ ನೀವು ಅಲ್ಲಿಗೆ ಮುಗಿಸ್ಬಿಡಿ. ಯಾಕಂದರೆ ನಿಮಗೆ ಇನ್ನೂ ಒಳ್ಳೆಯ ಒಂದು ಸಂಬಂಧ ಲೈಫಲ್ಲಿ ಬರ್ತಾ ಇದೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಅಂದರೆ ಸೂಕ್ಷ್ಮವಾಗಿ ಏನು ಹೇಳ್ತಿದ್ದಾರೆ ಅಂದರೆ ಈ ವ್ಯಕ್ತಿ ಬದಲಾಗಿ ಬರೋ ಥರ ನಾಟಕನೂ ಮಾಡಬಹುದು, ಅವಕಾಶಗಳಿದೆ. ಸೊ ಅದಕ್ಕೆ ಅವ್ರು ನಿಜವಾಗಿಯೂ ಬದಲಾಗಿದ್ದಾರಾ ಅಥವಾ ಬದಲಾಗಿರೋ ಥರ ನಾಟಕ ಮಾಡ್ತಿದ್ದಾರಾ ಅಂತ ನೀವು ಒಮ್ಮೆ ಪರಿಶೀಲನೆ ಮಾಡಿ ನೀವು ನಿರ್ಧಾರವನ್ನು ತಗೋಬೇಕು. ಬಟ್ ಎಸ್, 100% ಅವಕಾಶ ಖಂಡಿತವಾಗ್ಲೂ ಇದೆ ನೀವು ಭೇಟಿ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಏನು ಟೆನ್ಷನ್ ಬೇಡ. ಓಕೆ, ಸೊ ಥ್ಯಾಂಕ್ ಯು ಗೈಸ್. ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಯಾರ ಜೊತೆ ಎಲ್ಲ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರಿಗೆಲ್ಲ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾಗಿದೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಆಫೀಸ್ ನಂಬರ್ ಇದೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಯಾರೆಲ್ಲ ಇಲ್ಲಿ ತನಕ ವಿಡಿಯೋವನ್ನು ತುಂಬ ಪೇಷನ್ಸಾಗಿ ಇಲ್ಲಿವರೆಗೂ ನೋಡಿದ್ದೀರಾ ತುಂಬ ತುಂಬ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಯೂನಿವರ್ಸ್ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಅಂತಕ್ಕಂಥದ್ದು ಸಿಗಲಿ ಅಂತ ಆಶಿಸ್ತೀನಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ನಮಸ್ತೆ ಎಲ್ಲರಿಗೂ. ಹರೇ ಕೃಷ್ಣ.